ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಗುರು ಈ ಥರ ಈಚೆ ಬಂದಿರೋದು. ಎದರಿಂದ ಅರ್ಧ ಫಿಲಮ್ ನೋಡ್ಬಿಡ್ಬೋದು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಶೆಟ್ರ ಆಟೋದಲ್ಲಿ. ಓನರ್ ಇಲ್ಲಿದ್ದಾರೆ, ಅತಿರಥ ಮಹಾರಥ ಸಾರಥಿ. ಹೇಳಿ ನಿಮ್ಮ ಅಭಿಪ್ರಾಯಗಳನ್ನ. ನಮ್ಮ ಅಭಿಪ್ರಾಯ ಏನು? ಬನ್ನಿ ಒಳಗಡೆ ಬನ್ನಿ, ನೆರಳಲ್ಲಿ ಕೂತ್ಕೊಳ್ಳಿ. ನಮ್ಮದೇ ಆಟೋ. ನಮ್ಮ ಅಭಿಪ್ರಾಯ ಏನಂದರೆ ಮೀಟರ್ ಹಾಕು, ನಡಿ ಮನೆಗೆ ದುಡ್ಡು ಎನ್ಸು, ಅಷ್ಟೇ ಕೆಲಸ. ಅಷ್ಟೇ ನೋಡಿ, ಯಾರು ಎಲ್ಲೆಲ್ಲ ದುಡ್ಡು ಮಾಡ್ತಾರೆ, ಬಟ್ ನಮ್ಮ ಶೆಟ್ರ್ ಆಟೋದಲ್ಲಿ ದುಡ್ಡು ಮಾಡ್ತಾವ್ರೆ. ಓಡಿಸ್ತಿರೋದು ಆಟೋ, ಬಟ್ ಇಟ್ಟಿರೋದು ಒಂದು ಸ್ಕೋಡಾ, ಒಂದು ಆಲ್ಟೋ 800. ಮತ್ತು ನೆಕ್ಸ್ಟ್ ಮಂತ್ ಒಂದು ಕಾರ್ ತೊಗೊತವ್ರೆ. ಅದು ಎಲ್ಲಿ ಇಡ್ತೀರಾ ಅಂತ ನೀವು ದುಡ್ಡನ್ನ? ಬ್ಯಾಂಕ್ ಅವ್ರು ಕೊಡ್ತಾರೆ, ಕತ್ತಿ ಅವ್ರ ಹತ್ರ ಸಾಲ ಮಾಡಿ ಮತ್ತೆ ಅವ್ರಿಗೆ ತುಂಬೋದು ಅಲ್ವಾ? ಅಷ್ಟೇ ಕೆಲಸ. ಮತ್ತೆ ಶೆಟ್ರ ಹೆಂಗ್ ನಡೀತದೆ ಜೀವನ? ಹೀಗೆ ಬೇಕಾದ ಜೀವನ, ಬೇಜಾರಾಗಿದೆ. ಯಾಕೆ ಒಂಟಿ ಜೀವನ ಬೋರ್ ಆಗ್ಬಿಟ್ಟಿದ್ಯಾ? ಯಾಕೆ ಸಂಗಾತಿ ಬೇಕನ್ನಿಸ್ತಿದ್ಯಾ? 30 ಮದುವೆ ಇಲ್ಲ ಬಾಳಿನಲ್ಲಿ. ಬೋಳೆ ಮಗ ಕುಂತವ್ರೆ ಆಟೋದಲ್ಲಿ. ಎಲ್ಲ ನಮ್ಮ ಹುಡುಗರು ಆಂಟ್ರ್ ಪಾಂಟ್ರ್ ಆಗ್ಬಿಟ್ಟವ್ರೆ ಇವಾಗಂಕರು. ಏನಂದ್ರೆ ಏನದು ಅದು ಏನೋ ಅಷ್ಟಲ್ಲ ಬಾಯಿಲ್ಲ, ಪ್ರತಿಭೆ ಆಚೆ ಹಾಕ್ತವ್ರೆ. ಪ್ರತಿಭೆ ಆಚೆ ಹಾಕುತ್ತಿರುವ ಅದು ಹಿಂಗೆ. ಸೊ ಮತ್ತೆ ಎಲ್ಲಿಗೆ ಹೋಗಿದ್ರಿ? ಯಾವ್ದೋ ಒಂದು ಫಿಲಮ್ಗೆ ಹೋಗಿದ್ದು, ಹೆಸರು ಹೇಳೋದು ಬೇಡ. ಫ್ರೀಯಾಗಿ ಟಿಕೆಟ್ ಕೊಟ್ರು, ಆದ್ರೆ ಫ್ರೀಯಾಗೂ ನೋಡೋ ಅಷ್ಟು ಇದಿಲ್ಲ, ಕಂಟೆಂಟ್ ಇರಲಿಲ್ಲ. ಅದು ಕಂಟೆಂಟ್ ಮೂವಿ ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು ಫ್ರೀಯಾಗಿ ಟಿಕೆಟ್ ಕೊಟ್ರು. ನಾವು ಏನೋ ಕಂಟೆಂಟ್ ಇದೆ ಅಂತ ಅನ್ಕೊಂಡು ನೋಡ್ಕೊಂಡು ಇಂಟರ್ವಲ್ ಬರೋಕ್ಕಿಂತ ಮುಂಚೆನೆ ಬೇಜಾರಾಗಿದ್ದು ಬಂದ್ಬಿಡು. ಅಂದ್ರೆ ಆ ರೇಂಜಲ್ಲಿ ಮೂವಿ ಇಷ್ಟ ಆಗ್ಬಿಟ್ಟಿದೆ ಅಂತ ಅರ್ಥ ನಮ್ಮ ಹುಡುಗಂಗೆ. ಆಕ್ಚುಲಿ ಮೂವಿ ನೇಮ್ ಹೇಳೋದು ಬೇಡವೇ ಬೇಡ. ಓಕೆ ಮತ್ತೆ ಆಮೇಲೆ ಮತ್ತೆ ಆ ಮೂವಿ ಟೀಮ್ ಅವ್ರು ನಮ್ಮನ್ನು ನೋಡ್ಕೊಂಡ್ ಬರಬಾರ್ದು. ಸೊ ಅದಕ್ಕೋಸ್ಕರ ಅಂದ್ರೆ ಮೂವಿ ಚೆನ್ನಾಗಿಲ್ಲ ಗೊತ್ತಿಲ್ಲ ಸೆಕೆಂಡ್ ಹಾಫು, ಬಟ್ ಅಲ್ಲೂರ್ಗೂ ಪೂರಷ್ಟು ಪೇಷನ್ಸ್ ನಮ್ಮಲ್ಲಿ ಇರಲಿಲ್ಲ. ಸೊ ಅದಕ್ಕೆ ಎದ್ದು ಬಂದ್ಬಿಟ್ಟು ಅದೇ ದುಡ್ಡನ್ನ ಏನೋ ಮೂವಿ ಥಿಯೇಟರ್ ಒಳಗಡೆ ಪಾಪ್ಕಾರ್ನ್ ತಿಂದ್ರೆ ಮೂವಿಕಿನ್ನ ದುಡ್ಡು ಜಾಸ್ತಿ ಆಗ್ಬಿಟ್ಟು ಅಂದ್ಬಿಟ್ಟು ಆಚೆ ಬಂದು ತಿಂದ್ವಿ ಅಷ್ಟೇ. ಕಟ್ ಮಾಡು ಸಾಕ. ಪೀಸ್ ಒಬ್ಬರು ಹೋಗ್ತಾನೆ. ಏನ್ 8 ಜನ ಆದ್ರು ಏನಂದ್ರೆ ಶೆಟ್ಟೆ ಎಲ್ಲೇ ಕೂರ್ಸ್ಕೊಂಬಿಟ್ಟೆ, ಆಟಲ್ಲೇ ಕೂರ್ಸ್ಕೊಂಬಿಟ್ಟು ಅಂತ ಇಂತ ಇಬ್ಬರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟೆ ಯೂಟ್ಯೂಬ್ ಚಾನಲ್ಗೆ. ನಿನ್ನ ಚಾನಲ್ ಮೇಳೆ ಇಲ್ಲಿ. ನನ್ನ ಚಾನಲ್ ಹೆಸರು ಶ್ರೇಯಸ್ ಶೆಟ್ಟಿ ತಮ್ಮಿದ್ರೆ ಮುಟ್ಟಿ. ಹಾಗೆ ಅಂದ್ಬಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಕ್ ಹೋಗ್ಬೇಡಿ ಅಲ್ವಾ? ಚಾನಲ್ ಇಂಟ್ರೊಡಕ್ಷನ್ ಕೊಡ್ತಾರಲ್ಲ, ಅದು ಯಾವ ತರ ಕೊಡ್ತೀಯ ಹೇಳು? ಹಾಯ್ ಹಲೋ ನಮಸ್ಕಾರ, ವಂದನೆಗಳು, ಶುಭೋದಯ, ಶುಭ ಸಂಜೆ. ಅವ್ರು ಬೋಳಿ ಮಕ್ಕಳು ಫೋನ್ ಮಾಡ್ತಾರೆ ಇವರು ಕರೆಕ್ಟಾಗಿ ಬರ್ತದಲ್ಲ. ಸೊ ನಮ್ಮ ಹುಡುಗ ನೋಡಿ ಹೊಸ ಚಾನಲ್ ಓಪನ್ ಮಾಡೋ, ನಂದ್ರಲ್ಲೇ ಸಬ್ಸ್ಕ್ರೈಬರ್ಸ್ ಇಲ್ಲ, ಇವಂಗೆ ಹೇಳ್ತಾ ಇದ್ದಿಲ್ಲ ಅಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ನಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಶ್ರೇಯಸ್ ಶೆಟ್ಟಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಣಿದು ಓಡ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗೋದೇ ಬೇಡ. ಗಲಿ ಸ್ಟೋರೀಸ್ ಅದು ಯಾರೋ ಬೋಳಿ ಮಕ್ಕಳು ಫಾಲೋ ಮಾಡ್ತಾರೆ. ಹೌದಾ? ಇಂಟ್ರೊಡಕ್ಷನ್ ಶೆಟ್ಟಿ ನಿಂಗೊಂದು ಚಾಲೆಂಜ್ ಕೊಡ್ಲಾ? ಏನು? ಅಲ್ಲೊಂದು ಮಗು ಕಾಣಿಸ್ತೈತೆ ನೋಡು, ಅಲ್ಲಿ ಕಾರ್ ಹತ್ರ ಚಿಕ್ಕದು. ಅಲ್ಲ ಊಟ ಮಗುನ ಒಂದು ಎತ್ಕೊಂಡ್ಬಿಟ್ಟು ಕೂರ್ಸ್ಬಿಟ್ಟು ಬಾ ವಾಪಸ್. ಅಂದ್ರೆ ಸುಮ್ಮನೆ ಹಿಂಗೆ ಎತ್ಬಿಟ್ಟು ಆರಿಸ್ಬಾ. ಅವ್ರ ಮಮ್ಮಿ ನಾಯಿ ಅಡಿ ಹೊಡಿತಾರೆ. ಸುಳ್ಳೆ ಟ್ರೈ ಮಾಡು. ಬೇಡ, ಇಂಥ ಚಾನಲ್ ಎಲ್ಲ ಬೇಡ. ದೇವ್ರೆ ಗೈಸ್, ನಮ್ದು ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಬೀಪ್ ಸೌಂಡ್ ಇರುತ್ತೆ. ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಯಾರಿಗೂ ಬೈಬೇಕಂದ್ಬಿಟ್ಟು ಬೈತಲ್ಲ, ಸುಮ್ಮನೆ ಜೋಕ್ ಅದು. ಸೊ ಅದಕ್ಕೋಸ್ಕರ
15 ಒಳ್ಳೆ ಮೀಟ್ರ್ ಆಗ್ತಾನೆ, ಬಟ್ ಮೀಟ್ರ್ ಓಡ್ತಾ ಇಲ್ಲ ಅದು. ಓಡಿಸ್ಬೇಕಾ? ಹಂಗಂದ್ಬಿಟ್ಟು ನಿಂತೆಲ್ಲ ಓಡಿಸ್ಬಿಟ್ಟು ಬಾಡಿಗೆ ಗಿಡ ಕೇಳಿದೀಯಪ್ಪ, ಎಲ್ಲ ಕೇಳಕ್ಕೆ ಹೋಗ್ಬೇಡ. ಅದಕ್ಕೋಸ್ಕರ ಅವ್ನು ಸರ್ವ್ ಮಾಡೋಕ್ಕೆ ಮುಂಚೆ ಅದೆಲ್ಲ ಕ್ಲೀನ್ ಮಾಡ್ಬೇಕಣ್ಣ. ಸಾಕಷ್ಟೇ. ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಗುರು ಈ ಥರ ಈಚೆ ಬಂದಲ್ಲ. ಎದರಿಂದ ಅರ್ಧ ಫಿಲಮ್ ನೋಡ್ಬಿಡ್ಬೋದು, ಅರ್ಧನೂ ನೋಡಿಲ್ಲ. ಇದು ಇಂಟರ್ವಲ್ಲೇ ಬಂದಿಲ್ಲ, ಇಂಟರ್ವಲ್ ಮುಂಚೆನೇ ಬೇಜಾರಾಗ್ಬಿಡ್ತು. ಬಂದು ಗಳ ಇಲ್ಲಿಲ್ಲ ಅಭಿಪ್ರಾಯ ಏನ್ ಚೆನ್ನಾಗೈತೆ. ಮನೇಲಿ ಇದ್ದಿದ್ರೆ ಒಂದು ಬ್ಯಾಟ್ರಿ ಇದು ಓಲ್ಡ್ ಮಾರ್ಕ್ ಹಾಕೊಂಡು ಮನೆಗೆ ಹೋದಾಗಿತ್ತು. ಆ್ಯಕ್ಚುಲಿ ಒಂದು ಮೂವಿಗೆ ಹೋಗಿದ್ವಿ, ಬಟ್ ಆ ಮೂವಿ ರಿವ್ಯೂಸ್ ಇದು, ಬಟ್ ಮೂವಿ ಹೆಸರು ಯಾವುದಂತ ಹೇಳೋದು ಬೇಡ ಅಲ್ಲ, ಇದು ಅವ್ರಿಗೆ ಗೊತ್ತಿರತ್ತೆ. ಹೊಸದಾ? ಇದೇ ಯೂಸ್ ಆಗಿರೋದಲ್ಲ.